ಬಿಜೆಪಿ ಶಾಸಕರ ಆಪ್ತರ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಸ್ಗಳು ಪತ್ತೆಯಾಗಿದೆ. ಹಿಂದೂ ಸಂಘಟನೆಯ ಮುಖಂಡ ಸಮಿತ್ ರಾಜ್ ವಿರುದ್ಧ ಎಫ್ಐಆರ್. ಬಿಜೆಪಿ ಶಾಸಕರ ಆಪ್ತನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಹಿಂದೂ ಸಂಘಟನೆಯ ಮುಖಂಡ ಸಮಿತ್ ರಾಜ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಫ್ರೀಡಂ ಟಿವಿಗೆ ಪ್ರಮೋದ್ ಮುತಾಲಿಕ್ ಮೊದಲ ಪ್ರತಿಕ್ರಿಯೆ. ಇಂಥವರಿಂದ ಹಿಂದುತ್ವದ ಹೋರಾಟಕ್ಕೆ ಹಿನ್ನಡೆಯಾಗ್ತಾ ಇದೆ ಎನ್ನುವಂಥದ್ದು. ಇಂಥವರನ್ನ ಸಂಘಟನೆಯಿಂದ ತೆಗೆದು ಹಾಕಬೇಕು. ಇಂಥವರು ಮಾಡುವಂತಹ ಕೆಲಸದಿಂದ ಕೆಟ್ಟ ಹೆಸರು ಬರ್ತಾ ಇದೆ. ಈತ ಮಾಡುವುದು ಅಕ್ಷಮ್ಯ ತಪ್ಪು, ಅಕ್ಷಮ್ಯ ಅಪರಾಧ. ಅದು ಫ್ರೀಡಂ ಟಿವಿಗೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೂಡಬಿದ್ರೆ ಶಾಸಕ ಉಮಾನಾಥ್ ಕೊಠ್ಯಾನ್ ಆಪ್ತ ಸಮಿತ್ ರಾಜ್ ಈತನ ಮೊಬೈಲ್ ರಿಟ್ರೀವ್ ವೇಳೆ 50 ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಸಮಿತ್ ರಾಜ್ನ ವೈಯಕ್ತಿಕ ವಿಡಿಯೋ, ಉಳಿದವರ ವಿಡಿಯೋಗಳು ಕೂಡ ಪತ್ತೆಯಾಗಿದೆ. ಹಿಂದೂ ಸಂಘಟನೆಗಳ ಸದಸ್ಯರ ಕುಟುಂಬದ ಮಹಿಳೆಯರ ಫೋಟೋ ಇದಾಗಿದೆ. ಇಂಥವ್ರಿಂದನೇ ಹಿಂದೂ ಸಂಘಟನೆಗಳಾಗಿರ್ಬೋದು, ಬೇರೆ ಆಗಿರ್ಬೋದು, ಆ ವಿಚಾರಗಳನ್ನ ಕೇಳಿದ್ರೆ ಮೂಗು ಮುಡಿಯೋದು ಈ ತರ ವ್ಯಕ್ತಿಗಳಿಂದನೇ. ಆ ಕುಟುಂಬಗಳ ಮಹಿಳೆಯರು, ಯುವತಿಯರ ಫೋಟೋಗಳು ಲಭ್ಯವಾಗಿದ್ದು ವಾಟ್ಸಪ್ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದಂತಹ ಸಮಿತ್ ರಾಜ್. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಹಿಂದೂ ಸಂಘಟನೆಯ ಮುಖಂಡ ಅಂತ ಹೇಳಿ ನಿಮಗ್ ಬಿರುದು ಬೇರೆ ಕೊಡ್ತಾರೆ. ಹೊಟ್ಟೆಗೆ ಅಂತ ತಿಂತೀರಾ. ಬೇರೆಯವ್ರ ಮನೆ ಹೆಣ್ಣು ಮಕ್ಕಳು ಅಂತಂದ್ರೆ ನಿಮ್ಗೆ ಆಟ ಆಡುವಂತಹ ವಸ್ತು. ತಮ್ಮನೆ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಬಳಸ್ತೀರಾ ಅಲ್ವಾ ನೀವು? ಯಾರೋ ಒಬ್ಬ ನೋಡ್ದ ಅಂತಂದ್ರೆ ಮಾತಾಡ್ತೀರಾ ಅಲ್ವಾ? ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತಂದ್ರೆ ಈ ರೀತಿ ನಡೆಸ್ಕೊಳ್ಳೋದು. ಬಿಜೆಪಿ ಶಾಸಕರ ಆಪ್ತರ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿತ್ತು. ಹಿಂದೂ ಸಂಘಟನೆಯ ಮುಖಂಡ ಸಮಿತ್ ರಾಜ್ ವಿರುದ್ಧ ಎಫ್ಐಆರ್ ದಾಖಲೆಯಾಗಿತ್ತು. ಫ್ರೀಡಂ ಟಿವಿಗೆ ಪ್ರಮೋದ್ ಮುತಾಲಿಕ್ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಂಥವರಿಂದ ಹಿಂದುತ್ವದ ಹೋರಾಟಕ್ಕೆ ಹಿನ್ನಡೆ ಎನ್ನುವಂತಹ ವಿಚಾರವನ್ನು ಅವ್ರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಆಗಿದೆ. ಸಮಿತ್ ರಾಜ್ ಅಂತ ಹೇಳಿ ಉಮಾನಾಥ್ ಕೋಟ್ಯಾನ್ ಆಪ್ತ, ನಿಮ್ಗೆ ಗೊತ್ತಿರಬಹುದು, ಹಿಂದೂ ಜಾಗರಣ ವೇದಿಕೆಯಲ್ಲಿದ್ದಾರೆ ಅವರು. ಗೊತ್ತು. ಅವ್ರ ಮೇಲೆ ಒಂದು ಎಫ್ಐಆರ್ ಆಗಿದೆ. ಎಫ್ಐಆರ್ ಏನು ಅಂತ ಹೇಳಿದ್ರೆ ಅವರ ಮೊಬೈಲ್ ಅಲ್ಲಿ ಒಂದು 50 ಅಶ್ಲೀಲ ವಿಡಿಯೋಗಳಿದಾವೆ. ಜೊತೆಗೆ ನಮಗೆ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ಆ ಸಂಘಟನೆಯಲ್ಲಿ ಇದ್ದಂತ ಸದಸ್ಯರ ಅಕ್ಕ ತಂಗಿಯರು ಮತ್ತೆ ಆ ಸಂಘಟನೆಯಲ್ಲಿ ಯಾರು ಮದುವೆ ಆಗಿರ್ತಾರೆ ಅವರ ಪತ್ನಿಯರ ಫೋಟೋಗಳನ್ನ ಅವ್ರು ವಾಟ್ಸಪ್ ಅಲ್ಲಿ ಏನು ಸ್ಟೇಟಸ್ ಹಾಕೊಂಡಿರ್ತಾರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಈತ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದಾನೆ. ಸೊ ಇದ್ರ ಬಗ್ಗೆ ಏನಂತೀರಿ ಸರ್? ಎಫ್ಐಆರ್ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರೇ ಎಫ್ಐಆರ್ ದೂರು ಕೊಟ್ಟು ಎಫ್ಐಆರ್ ದಾಖಲು ಮಾಡಿರೋದು. ಮೊಬೈಲ್ ಮೊನ್ನೆ ಒಂದು ಕೇಸಲ್ಲಿ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನ ಸೀಸ್ ಮಾಡಿ ರಿಟ್ರೀವ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತನ ಒಂದು ಪರ್ಸನಲ್ ಒಂದು ಸೆಕ್ಷುವಲ್ ವಿಡಿಯೋ ಮತ್ತೆ ಉಳಿದ ಒಂದು 50 ವಿಡಿಯೋ ಸಿಕ್ಕಿದೆ ಬೇರೆ ಕಡೆಯಿಂದ ಫಾರ್ವರ್ಡ್ ಆಗಿರುವಂತದ್ದು. ಏನಂತೀರಿ ಸರ್? ಇದು ನನಗೆ ಸುಮಿತ್ ರಾಜು ಯಾರು ಅಂತ ಅನ್ನೋದು ಗೊತ್ತು. ಸಂಘಟನೆ ಹಿಂದೂ ಸಂಘಟನೆ ಅಂತ ಮಾಡ್ತಾ ಇದ್ದಾನೆ. ಈ ರೀತಿ ಏನಾದ್ರು ಮಾಡಿದ್ರೆ ತಪ್ಪನೆ. ಆದ್ರೆ ಈ ಮೊದಲೇ ಒಮ್ಮೆಲೆ ನಾವು
ಹೀಗೆ ಅಂತ ಹೇಳೋದು ಕಷ್ಟ. ಅಲ್ಲ, FIR ಆಗಿದೆ ಸರ್. ಈಗ ಸ್ವತಃ ಆಯ್ತು, FIR ಆದ್ರೂ ಕೂಡ ಅಲ್ಲಲ್ಲ, FIR ಅಂದ್ರೆ ಸರ್, ಇನ್ಸ್ಪೆಕ್ಟರ್ ಮೊಬೈಲ್ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿಗಳ ಆಧಾರದ ಮೇಲೆ FIR ಆಗಿರೋದು. ಆಯ್ತ್ರಿ, ನಾನ್ ಹೇಳೋದು ಏನಂದ್ರೆ FIR ಆಗಿದ್ರೆ ಸರಿ, ಅದನ್ನ ಮುಂದಿನ ಪ್ರಕ್ರಿಯೆ ಎಲ್ಲ ಮಾಡಿ ಅದ್ರ ಅವ್ನು ತಪ್ಪಿತಸ್ಥಿದ್ರೆ ಶಿಕ್ಷೆ ಆಗ್ಲಿ. ಬಟ್ ಈ ರೀತಿ ಮಾಡುವಂತದ್ದು ಸರಿ ಅಲ್ಲ. ಇದು ಆತನ ವರ್ತನೆ ಬಗ್ಗೆ ಏನಂತೀರಿ ಸರ್? ಅದನ್ನೇ ಹೇಳಲ್ಲ. ಈಗ ಈ ರೀತಿ ಅಶ್ಲೀಲವಾಗಿ ಹಿಂದೂ ಸಂಘಟನೆಯಲ್ಲಿ ಇದ್ದುಕೊಂಡು ಏನ್ ಬೇಕಾದ್ ಮಾಡಬಹುದು ಅಂತ ಅನ್ನುವಂಥದ್ದು ಮಾನಸಿಕತೆ ಸರಿ ಅಲ್ಲ. ಪ್ರಾಮಾಣಿಕವಾಗಿ ಹಿಂದುತ್ವದ ಕೆಲಸ ಮಾಡಬೇಕು ವಿನಃ ಈ ರೀತಿ ಅಶ್ಲೀಲ, ಅಸಭ್ಯ, ಅನಾಚಾರ, ಅವ್ಯವಹಾರ ಮಾಡುವಂತಹದ್ದು ತಪ್ಪು ನಾನು ಖಂಡಿಸ್ತಾ ಇದ್ದೀನಿ. ಅವನ್ ತಪ್ಪು. ಇನ್ನು ಮುಂದಿನ ಪ್ರಕ್ರಿಯೆ ಕೋರ್ಟು, ಎನ್ಕ್ವೈರಿ, ಅದರದ್ದು ಏನೇನು ಸತ್ಯಾಸತ್ಯತೆ ಹೊರಗೆ ಬಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಸರ್, ಈಗ ನೀವು ಕರ್ನಾಟಕದಲ್ಲಿ ಹಿಂದೂ ಜಾಗರಣ ವೇದಿಕೆಗೆ ಮೂಲವಾಗಿ ಶಕ್ತಿ ತುಂಬಿದಂಥವ್ರು ನೀವೇ. ನೀವು ಅಂತಹ ಸಂಘಟನೆಯಲ್ಲಿ ಈ ತರದ್ದು ಇನ್ಸಿಡೆಂಟ್ ಆದ್ರೆ ಅದು ನಿಮ್ಮ ಓವರ್ ಆಲ್ ಹೋರಾಟಕ್ಕೆ ಹಿನ್ನಡೆ ಆಗಲ್ವಾ ಅಂತ, ನಿಮ್ಮ ಹಿಂದುತ್ವದ ಹೋರಾಟಕ್ಕೆ? ಇಲ್ಲಿ ನೋಡಿ, ನಮ್ದು ಮಾಸ್ ಆರ್ಗನೈಸೇಷನ್ ಇದು, ಸಮೂಹ ಸಂಘಟನೆ. ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬರ್ತಾರೆ, ಹೋಗ್ತಾರೆ. ಇಂಥ ಇದರಲ್ಲಿ ಒಬ್ರು ಇಬ್ರು ಯಾರೋ ತಪ್ಪು ಮಾಡಿದ್ರೆ ಇಡೀ ಸಂಘಟನೆಗೆ ಏನಂತ ಏನ್ ಇಫೆಕ್ಟ್ ಆಗುದಿಲ್ಲ. ಅಲ್ಲ ಸರ್, ಅದು ಸಮೂಹ ಸಂಘಟನೆಗಳಲ್ಲಿ ಸಾಮಾನ್ಯವಾಗಿ ಇಂಥವ್ರು ಬೇರೆ ಬೇರೆ ರೀತಿಯ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಬರ್ತಾರೆ. ನಾವು ಇಂಥವ್ರು ಹಿಂಗೆ ಇದ್ದಾರೆ ಅಂತ ಅನ್ನೋದು ಕಷ್ಟ. ಅಂತವ್ರನ್ನ ಗುರುತಿಸೋದು ಕಷ್ಟ. ಅವರು ಆ ಕುಕೃತ್ಯ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಸಮೂಹ ಸಂಘಟನೆಗಳಲ್ಲಿ ಸಾಮಾನ್ಯವಾಗಿ ಇಂಥವ್ರು ಒಬ್ರು ಇಬ್ರು ಸೇರ್ಕೋತಾರೆ. ಆದ್ರೆ ಸಂಘಟನೆಗೆ ಅಂತದೇನು ಎಫೆಕ್ಟ್ ಆಗುದಿಲ್ಲ ಸರ್. ಸಹಜವಾಗಿ ಸರ್ ಏನು ಅಂತ ಹೇಳಿದ್ರೆ ಸರ್, ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ತರದ್ದು ಇನ್ಸಿಡೆಂಟ್ಗಳು ರಿಪೋರ್ಟ್ ಆದಂತಹ ಸಂದರ್ಭದಲ್ಲಿ ಈಗ ಪ್ರಾಮಾಣಿಕವಾಗಿ ಯಾರಾದ್ರೂ ಹೋರಾಟ ಮಾಡ್ತಾ ಇದ್ರೆ ಅವ್ರ ಮೇಲೂ ಕೂಡ ಡೌಟ್ ಬರುತ್ತೆ, ಇವರು ಈ ತರದ್ದೇ ಕೆಲಸ ಮಾಡ್ತಾ ಇರ್ಬೋದಾ ಅಂತೇಳಿ. ಸೊ ಅಂತದೊಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಲ್ವಾ ಸರ್ ಇಂಥ ಕೃತ್ಯಗಳಿಂದ? ಆಗುತ್ತೆ. ಆದ್ರೆ ನಾ ಹೇಳಲ್ಲ, ನಮ್ದು ಒಬ್ಬೊಬ್ರನ್ನು ತೀಡಿ ಅವ್ನ ಅಳದು ತೂಕ ಮಾಡಿ ಸಂಘಟನೆ ಸೇರ್ಕೊಂಡು ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಸೊ ಎಲ್ಲರೂ ಬರ್ತಾರೆ, ಕುಡುಕರು ಬರ್ತಾರೆ, ಪ್ರಾಮಾಣಿಕರು ಬರ್ತಾರೆ, ಈ ರೀತಿ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರನೂ ಬರ್ತಾರೆ. ಸೊ ಅಂತವ್ರು ಒಬ್ರಿಬ್ರು ಮಾಡಿದ್ಮೇಲೆ ನಮ್ಮ ಸಂಘಟನೆಗೆ ಸ್ವಲ್ಪ ಹಿನ್ನಡೆ ಆಗತ್ತೆ, ಆಗತ್ತೆ. ಆದ್ರೆ ನಾವು ಕಳೆದ 20 ವರ್ಷದಿಂದ ಇಂಥದ್ದು ಬಹಳಷ್ಟು ರೀತಿಯ ಅನುಭವಿಸಿದ್ವಿ. ನಾವು ಎದುರಿಸ್ತಾ ಬಂದಿದ್ದೀವಿ. ನಮ್ಮ ನಿಜವಾದ ಹಿಂದುತ್ವ ಕಾಂಪ್ರಮೈಸ್ ಇಲ್ಲದೆ ಹಿಂದುತ್ವ ನಾವು ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದರಿಂದನೇ ನಾವು ಇಲ್ಲಿ ಉಳ್ಕೊಂಡಿದೀವಿ, ಬೆಳೀತಾ ಇದ್ದೀವಿ. ಅಲ್ಲ, ಈಗ ಇಂಥವ್ರನ್ನ ಈಗ ಸಂಘಟನೆ ತೆಗೆದಾಕ್ ಯಾಕೆ ಹಾಕ್ಬಾರ್ದು ಅಂತೇಳಿ ತಿಳಿಬೇಕು. ಅದು ಈಗ ನಮ್ಮ ಸಂಘಟನೆಯಲ್ಲಿ ಇಲ್ಲ. ಅವನು ಯಾವ ಸಂಘಟನೆಯಲ್ಲಿ ಇದ್ದಾನೆ ಅಂತಂದೊಂದು ನನಗೆ ಗೊತ್ತಿಲ್ಲ. ಅಲ್ಲ, ಹಿಂದೂ ಜಾಗರಣ ವೇದಿಕೆಯಲ್ಲಿ ಸರಿ, ಆ ಸಂಘಟನೆಯ ಪ್ರಮುಖರು ಯೋಚನೆ ಮಾಡ್ತಾರೆ. ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.